ಹೇಳ್ತಾ ಹೋಗ್ತಾರೆ. ದೇವಿ ದೇವಾರಾಧನೆ ಬಗ್ಗೆ ಎಲ್ಲರ ಹತ್ರ ಅದರ ಭಾವನೆ ಹುಟ್ಟಿಸ್ತಾರೆ. ಮತ್ತೆ ಅವ್ರು ಪವಾಡ ಪುರುಷರು ಕೂಡ. ಅವರು ಅಷ್ಟು ಏನು ರಾಜಯೋಗ, ಅಷ್ಟಾಂಗ ಯೋಗ ಅವೆಲ್ಲ ಕಲಿತು ಅವ್ರು ಪವಾಡ ಪುರುಷರಾಗಿರ್ತಾರೆ. ನಮಗೆ ಒಂದು ಉದಾಹರಣೆ ಪವಾಡ ಪುರುಷರು ಯಾಕಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಹಳ ಎಲ್ರಿಗೂ ಹತ್ತಿರವಾದಂತ ಉದಾಹರಣೆ ಇದು. ನಿಜಾಮರ ಆಳ್ವಿಕೆಯಲ್ಲಿ ಅಲ್ಲಿ ಒಂದು ಕಾಲರ ರೋಗ ತರ ಒಂದು ಸಿಮಿಲರ್ ಕಾಲರ ರೋಗ ತರ ಒಂದು ರೋಗ ಹರಡಿರುತ್ತೆ ಅವರ ಇದರಲ್ಲಿ ರಾಜ್ಯದಲ್ಲಿ. ಅವಾಗ ಸೇವಾಲಾಲರು ಯಾವ ಬುಡಕಟ್ಟು ಜನಾಂಗದ ಹಿನ್ನೆಲೆ ಹೊಂದಿರೋದ್ರಿಂದ ಅವ್ರಿಗೆ ಆಯುರ್ವೇದದ ಬಗ್ಗೆ ತುಂಬಾ ದೊಡ್ಡ ನಾಲೆಜ್ ಇರುತ್ತೆ ಅವ್ರಿಗೆ. ಅವ್ರ ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಒಂದು ನಿಜಾಮ ಸರ್ಕಾರ ಅವ್ರಿಗೆ ಬಹಳ ಖುಷಿಯಾಗಿ ಅವ್ರಿಗೆ ಒಂದು ಪ್ರದೇಶ ಕೊಡ್ತಾರೆ. ಆ ಪ್ರದೇಶನ ಇವತ್ತಿನ ಹೈದರಾಬಾದ್ ನಲ್ಲಿರುವ ಬಂಜಾರ ಹಿಲ್ಸ್. ಆ ಬಂಜಾರನ ಸಲುವಾಗಿ ಅವರು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಹೈದರಾಬಾದ್ ನಲ್ಲಿ ನೋಡ್ಬೇಕಾದ್ರೆ ಅತಿ ಏನಂತಾರೆ ಬಹಳ ಫೇಮಸ್ ಮತ್ತೆ ಬಹಳಷ್ಟು ರಿಚೆಸ್ಟ್ ಪೀಪಲ್ ಇರೋಂತ ಪ್ಲೇಸ್ ಬಂಜಾರ ಹಿಲ್ಸ್. ಮತ್ತೆ ಅದೇ ರೀತಿ ಪೋರ್ಚುಗೀಸರದ ಏನಿದ್ರು ಆ ಟೈಮಲ್ಲಿ 18ನೇ ಶತಮಾನದಲ್ಲಿ ಇರೋರು ಪೋರ್ಚುಗೀಸರು ಹಡಗು ಸಿಗಿಬಿದ್ದಿರ್ತದೆ. ಅವ್ರಿಗೆ ಎಷ್ಟು ಚಾಣಾಕ್ಷರಾಗಿದ್ರಂದ್ರೆ ಯಾರು ಹೋದ್ರು ಆ ಹಡಗನ ಹೊರಗಡೆ ತರಕ್ಕೆ ಬಹಳ ಕಷ್ಟಪಟ್ಟರು ಕೂಡ ಅದು ಹೊರಗಡೆ ಬರಲ್ಲ. ಆದ್ರೆ ಇವರು ಅವ್ರ ಚಾಣಾಕ್ಷತೆಯಿಂದ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಅವ್ರ ಸರಕುಗಳನ್ನ ತುಂಬಿದಂತ ಹಡಗ ದಂಡಿಕ ನಿಂದಿರ್ತಾರ. ಬಹಳ ಖುಷಿಯಾಗಿ ಅವ್ರಿಗೆ ಒಂದು ಮುತ್ತಿನ ಹಾರ ಕೊಡ್ತಾರ. ಹಾಗಾಗಿ ಅವ್ರಿಗೆ ಮೋತಿ ಮಾಲ್ ಅಂತಾನು ಕರೀತಾರೆ ಸೇವಾಲಾಲರಿಗೆ. ನನಗೆ ತಿಳಿದಿರೋ ಪ್ರಕಾರ ಬಂಜಾರ ಹೆಂಗಂತಾರೆ ಮೋತಿ ಮಾಲ್ ಅಂತಾನು ಒಂದು ಆ ಜನಾಂಗಕ್ಕೆ ಒಂದು ಹೆಸರು ಹೇಳ್ತಾರೆ. ಅದೊಂದು ಬಾಡಿಕೆ. ಹಾಗೆ ಇವ್ರ ಕೆಲವೊಂದು ಸಿದ್ಧಾಂತಗಳಿವೆ. ಅದೇ ಅಹಿಂಸೆ. ಯಾಕಂದ್ರೆ ಇವರು ಪ್ರಕೃತಿಗೆ ಬಹಳ ಸಮೀಪದಿಂದ ಬೆಳೆದವರು. ಪ್ರಕೃತಿ ಬಗ್ಗೆ ಬಹಳಷ್ಟು ಅವಿನಾಭಾವ ಸಂಬಂಧವನ್ನು ಹೊಂದಿದವರು. ಪ್ರಕೃತಿ ಅಂದ್ರೆ ಯಾವುದೇ ಗಿಡಗಳನ್ನು ಕರಿಬೇಡ್ರಿ, ಪ್ರಾಣಿ ಹಿಂಸೆ ಮಾಡಬೇಡ್ರಿ, ತ್ಯಾಗಿ ಮೈ ಆಗಿರಿ. ಮತ್ತೆ ತಮ್ಮ ಭಾಷೆಯ ಅಭಿಮಾನ ಬಹಳ ಇತ್ತು. ತಮ್ಮ ಭಾಷೆಯನ್ನು ಉಳಿಸ್ಬೇಕು, ತಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಎಲ್ಲಾ ಕಡೆ ಹೋದಲ್ಲೆಲ್ಲ ಅದನ್ನ ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ್ಲೂ ಒಳ್ಳೆ ಜನ ಬಹಳ ದಿನ ಬದುಕಲ್ಲ ಅಂತ ಹೇಳ್ತಾರೆ. ಅದೇ ತರ ಪರಮಹಂಸರೇ ಆಗಿರ್ಲಿ, ವಿವೇಕಾನಂದರೇ ಆಗಿರ್ಲಿ, ಈ ಮುಂದೆ ಸೇವಾಲಾಲರು ಕೂಡ 33ನೇ ವಯಸ್ಸಿನಲ್ಲೇ ತಮ್ಮ ಇಹಲೋಕವನ್ನ ತ್ಯಾಗ ಮಾಡ್ತಾರೆ. ಆದ್ರೆ ಎಷ್ಟು ದಿನ ಬದುಕ್ತೀವಿ ಅನ್ನೋದು ದೊಡ್ಡದಲ್ಲ, ಹೇಗ್ ಬದುಕ್ತೀವಿ ಅನ್ನೋದು ತುಂಬಾ ದೊಡ್ಡದು ಅಂದಂಗೆ ಅವರು 33 ವರ್ಷದಲ್ಲಿ ಸಾಧನೆ ಮಾಡಿದ್ದು ಈಗ 285 ವರ್ಷಗಳ ನಂತರನೂ ನಾವು ನೆನಪು ಮಾಡ್ಕೊಂತಿದೀವಿ ಅಂದ್ರೆ ಅವರು ಆ ರೀತಿಯಾಗಿ ಬದುಕಿದ್ದಾರೆ. ಅವರು ಬದುಕಿದ್ರಲ್ಲಿ ಒಂದು ಕಿಂಚಿತ್ತಾದ್ರೂ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಕೆ ಸಾಧ್ಯವಾದ್ರೆ ಈ ಒಂದು ದಿನಾಚರಣೆ ಮಾಡಿದ್ರಲ್ಲೂ ಕೂಡ ಒಂದು ಅರ್ಥ ಇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಇದ್ರದ್ದು ಅಂದ್ರೆ ಸಮಾಜ ಸುಧಾರಕರ ಬಗ್ಗೆ ನಾವು ಓದಿದಾಗ ಜಾಸ್ತಿ ನಾವು ಓದಿರೋದು ಬಸವಣ್ಣನವರ ಬಗ್ಗೆ, ರಾಜಾರಾಮ್ ಮೋಹನ್ ರಾಯರ ಬಗ್ಗೆ. ಅದೇ ಈ ರೀತಿಯಾದ ಅವ್ರು ಯಾವಾಗೂ ನಾವು ಸಂತ ಸೇವಾಲಾಲರ ಬಗ್ಗೆ ನಾವು ಜಾಸ್ತಿ ಓದಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಕೂಡ ಇವರು ಒಬ್ರು ಸಮಾಜ ಸುಧಾರಕರು ಅಂತ ಹೇಳಿ ಅದನ್ನ ಐಡೆಂಟಿಫೈ ಮಾಡಿ ಎಲ್ಲ ಸರ್ಕಾರಿ ಮಟ್ಟದಲ್ಲೂ ಕೂಡ ಅದನ್ನ ನಾವು ಆಚರಣೆ ಮಾಡಬೇಕು ಅಂತ ಸುಮಾರು 2018ನೇ ಇಸ್ವಿಯಿಂದ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ತರ ಒಂದು ಆಚರಣೆಗಳ ಅತಿ ಮುಖ್ಯ ಅಂತ ಯಾಕೆ ಅನ್ಸುತ್ತಂದ್ರೆ ಅವರ ಒಂದು ತಿಳುವಳಿಕೆ, ಅವ್ರ ಬಗ್ಗೆ ಓದಕ್ಕೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತೇನೆ.